ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಅಸಾಧಾರಣ ಬುದ್ಧಿವಂತ ಟೆಕ್ ಎಕ್ಸಿಕ್ಯೂಟಿವ್ 20ರ ಹರೆದಲ್ಲಿ ವೈಫೈ ರೌಟರ್ಗಳ ಪ್ರಮುಖ ಭಾಗವನ್ನೇ ಪೇಟೆಂಟ್ ಮಾಡಿದ ಮಹಾಜೀನಿಯಸ್. ಆತ ಎಷ್ಟೊಂದು ಶ್ರೀಮಂತನಾಗಿದ್ದಾಂದ್ರೆ ಸಾವಿರಾರು ಡಾಲರ್ ಬೆಲೆಯ ಚಿನ್ನದ ನಾಣ್ಯಗಳನ್ನ ತಂದು ಸುಮ್ನೆ ತಮಾಷೆಗಾಗಿ ಪೆಸಿಫಿಕ್ ಸಮುದ್ರದ ನೀರಿಗೆ ಕಲ್ಲೆಸೆಯುವ ಹಾಗೆ ಎಸೆಯುತ್ತಿದ್ದ. ಬುದ್ಧಿವಂತಿಕೆ ಇತ್ತು, ದೊಡ್ಡ ಅಂತಸ್ತು ಇತ್ತು, ಲೆಕ್ಕಕ್ಕಿಲ್ಲದಷ್ಟು ಹಣವೂ ಇತ್ತು. ಆದ್ರೆ ಕಥೆಯ ಕ್ಲೈಮ್ಯಾಕ್ಸ್ ಮಾತ್ರ ನಿಜಕ್ಕೂ ಶಾಕಿಂಗ್. ಆ ಜೀನಿಯಸ್ ತನ್ನೆಲ್ಲ ಹಣವನ್ನ ಕಳೆದುಕೊಂಡು ಸಂಪೂರ್ಣವಾಗಿ ದಿವಾಳಿಯಾದ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ರೊನಾಲ್ಡ್ ರೀಡ್ ಅಂತ ಒಬ್ರಿದ್ರು. ಇವರಿಗೆ ಯಾವುದೇ ಫೈನಾನ್ಸ್ ಡಿಗ್ರಿ ಇರಲಿಲ್ಲ. ಇವರು ಮಾಡ್ತಿದ್ದದು ಬರೀ ಕಾರ್ ರಿಪೇರಿ ಮತ್ತು ಕಸಗುಡಿಸುವ ಸಾಮಾನ್ಯ ಕೆಲ್ಸ. ಆದ್ರೆ ಅವರು ನಿಧನರಾದಾಗ ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಬರೋಬ್ಬರಿ $8 ಮಿಲಿಯನ್ ಇತ್ತು. ಅಂದ್ರೆ ಸುಮಾರು 60 ಕೋಟಿಗೂ ಹೆಚ್ಚು ರೂಪಾಯಿ. ಅರೆ, ಇದು ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆಗ್ತಿದೆಯಲ್ವಾ? ಈ ಒಂದು ವಾಸ್ತವ ಹಣದ ಬಗ್ಗೆ ನಮ್ಗಿರುವ ಸಾಮಾನ್ಯ ನಂಬಿಕೆಗಳನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತೆ. ನೋಡಿ, ನಾವೆಲ್ಲರೂ ಅಂದುಕೊಂಡಿರೋ ಹಾಗೆ ಹಣಕಾಸು ಅಥವಾ ಫೈನಾನ್ಸ್ ಅನ್ನೋದು ಕೇವಲ ಗಣಿತ, ನಂಬರ್ಸ್ ಅಥವಾ ಐಕ್ಯೂಗೆ ಸಂಬಂಧಪಟ್ಟ ಕಠಿಣ ವಿಜ್ಞಾನ ಖಂಡಿತ ಅಲ್ಲ. ಲೇಖಕ ಮಾರ್ಗನ್ ಹೌಸೆಲ್ ಅವರು ಹೇಳೋ ಹಾಗೆ ಇದೊಂದು ಸಾಫ್ಟ್ ಸ್ಕಿಲ್. ಅಂದ್ರೆ ಸ್ಪ್ರೆಡ್ಶೀಟ್ಗಳಿಗಿಂತ ನಮ್ಮ ಭಾವನೆಗಳನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋ ನಡವಳಿಕೆ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ. ರಾತ್ರಿ 2ನೇ ಜಾವದಲ್ಲಿ ಎದ್ದು ಬ್ಯಾಂಕ್ ಅಕೌಂಟ್ ನೋಡಿ ಆತಂಕ ಪಡೋದನ್ನ ಪ್ರಪಂಚದ ಯಾವ ಗಣಿತದ ಸೂತ್ರವೂ ಅಳಿಯೋಕೆ ಸಾಧ್ಯನೇ ಇಲ್ಲ. ಹಣದ ವಿಚಾರದಲ್ಲಿ ಕೇವಲ ಬುದ್ಧಿಗಿಂತ ನಮ್ಮ ವರ್ತನೆನೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಬನ್ನಿ, ಮೊದಲನೇ ಪ್ರಮುಖ ಅಂಶದ ಕಡೆ ಗಮನ ಹರಿಸೋಣ. ಅದೇ ಅದೃಷ್ಟ ಮತ್ತು ಅಪಾಯ. ನಮ್ಮ ಸ್ವಂತ ಪರಿಶ್ರಮ ಒಂದೇ ಯಾವಾಗಲೂ ಗೆಲುವನ್ನ ತಂದುಕೊಡುತ್ತೆ ಅಂತ ನಾವು ನಂಬಿರ್ತೀವಿ. ಆದ್ರೆ ನಮ್ಮ ಕಂಟ್ರೋಲ್ನಲ್ಲಿಲ್ಲದ ಎಷ್ಟೋ ಕಣ್ಣಿಗೆ ಕಾಣದ ಶಕ್ತಿಗಳು ಭವಿಷ್ಯವನ್ನ ರೂಪಿಸ್ತಿರ್ತವೆ. 10 ಲಕ್ಷದಲ್ಲಿ ಒಬ್ಬರಿಗೆ ಈ ನಂಬರ್ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಬಿಲ್ ಗೇಟ್ಸ್ ಅವರ ಯಶಸ್ಸಿನ ಕಥೆ ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ 1968ರಲ್ಲಿ ಇಡೀ ಪ್ರಪಂಚದಲ್ಲಿ ಕಂಪ್ಯೂಟರ್ ಇದ್ದ ಕೆಲವು ಶಾಲೆಗಳಲ್ಲಿ ಲೇಕ್ ಸೈಡ್ ಸ್ಕೂಲ್ ಕೂಡ ಒಂದಾಗಿತ್ತು. ಆ ಶಾಲೆಯಲ್ಲಿ ಕಲಿಯೋ ಅವಕಾಶ ಸಿಕ್ಕಿದ್ದು ಗೇಟ್ಸ್ ಅವರ ಅದ್ಭುತ ಅದೃಷ್ಟ. ವಿಶ್ವಸಂಸ್ಥೆಯ ಡೇಟಾ ಪ್ರಕಾರ ಆ ಟೈಮ್ನಲ್ಲಿ ಆ ಶಾಲೆಗೆ ಸೇರೋ ಚಾನ್ಸ್ 10 ಲಕ್ಷ ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಕೇವಲ ಒಬ್ರಿಗೆ ಮಾತ್ರ ಇತ್ತು. ಈ ಒಂದು ಅದೃಷ್ಟನೇ ಬಿಲ್ ಗೇಟ್ಸ್ ಅವರಿಗೆ ಯಾರೂ ಊಹಿಸಲು ಸಾಧ್ಯವಾಗದಂತಹ ಅಸಾಧಾರಣ ಆರಂಭವನ್ನ ಕೊಡ್ತು. ಆದ್ರೆ ಅದೃಷ್ಟದ ಜೊತೆಗೇನೆ ಸದಾ ನೆರಳಿನಂತೆ ಬರುವ ಮತ್ತೊಂದು ಮುಖ ಅಂದ್ರೆ ಅದು ಅಪಾಯ ಅಥವಾ ರಿಸ್ಕ್. ಬಿಲ್ ಗೇಟ್ಸ್ ಅವರಷ್ಟೇ ಟ್ಯಾಲೆಂಟೆಡ್ ಆಗಿದ್ದ ಅವರ ಆಪ್ತ ಸ್ನೇಹಿತ ಕೆಂಟ್ ಇವಾನ್ಸ್ ಕಥೆ ಕೇಳಿದ್ರೆ ಇದು ಅರ್ಥ ಆಗುತ್ತೆ. ಅವರಿಬ್ರು ಒಟ್ಟಿಗೆ ಸೇರಿ ದೊಡ್ಡ ಕಂಪನಿ ಕಟ್ಟಬೇಕು ಅಂತ ಕನ್ಸ್ಕೊಂಡಿದ್ರು. ಆದ್ರೆ ದುರದೃಷ್ಟವಶಾತ್ ಹೈಸ್ಕೂಲ್ ಮುಗಿಸೋ ಮುಂಚೆನೇ ಕೆಂಟ್ ಇವಾನ್ಸ್ ಒಂದು ಪರ್ವತಾರೋಹಣದ ಅಪಘಾತದಲ್ಲಿ ತೀರ್ಕೊಂಡ್ರು. ಯೋಚನೆ ಮಾಡಿ, ಗೇಟ್ಸ್ ಅನುಭವಿಸಿದ್ದು 10 ಲಕ್ಷದಲ್ಲಿ ಒಂದಾಗಿದ್ದ ಅದೃಷ್ಟ. ಆದ್ರೆ ಅದೇ ಕೆಂಟ್ ಅನುಭವಿಸಿದ್ದು 10 ಲಕ್ಷದಲ್ಲಿ ಒಂದಾಗಿದ್ದ ಅತಿದೊಡ್ಡ ಅಪಾಯ. ಹಾಗಾಗಿಯೇ ಹೇಳೋದು, ಯಾವುದೂ ಮೇಲ್ನೋಟಕ್ಕೆ ಕಾಣುವಷ್ಟು ಒಳ್ಳೆದೂ ಅಲ್ಲ, ಹಾಗೆ ಕೆಟ್ಟದ್ದೂ ಅಲ್ಲ ಅಂತ. ಅದೃಷ್ಟ ಮತ್ತು ಅಪಾಯ ಅನ್ನೋದು ಒಂಥರ ಅಣ್ಣ ತಮ್ಮಂದಿರು ಇದ್ದಾಗೆ. ನಮ್ಮ ಈ ಪ್ರಪಂಚದಲ್ಲಿ ಲೆಕ್ಕವಿಲ್ಲದಷ್ಟು ವಿಷಯಗಳು ನಿರಂತರವಾಗಿ ಬದಲಾಗ್ತಾ ಇಲ್ಲಿರ್ತವೆ. ಹಾಗಾಗಿ ಪ್ರತಿಯೊಂದು ಗೆಲುವು ಅಥವಾ ಸೋಲು ಕೇವಲ ಒಬ್ಬ ವ್ಯಕ್ತಿಯ ಕೈಯಲ್ಲೇ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಶಸ್ಸನ್ನ ಅಳೆಯುವಾಗ ಅದು ನಮ್ಮದೇ ಆಗಿರ್ಲಿ ಅಥವಾ ಬೇರೆಯವ್ರದೇ ಆಗಿರ್ಲಿ, ಅತಿಯಾದ ವಿನಯ ಅಥವಾ ನಮ್ರತೆಯಿಂದ ಇರೋದು ಎಷ್ಟು ಮುಖ್ಯ ಅನ್ನೋದನ್ನ ಇದು ನಮ್ಗೆ ಸ್ಪಷ್ಟವಾಗಿ ಕಲಿಸುತ್ತೆ. ಈಗ 2ನೇ ಪ್ರಮುಖ ಅಂಶಕ್ಕೆ ಬರೋಣ, ಶ್ರೀಮಂತರಾಗುವುದು ಹಾಗೂ ಶ್ರೀಮಂತರಾಗಿಯೇ ಉಳಿಯುವುದು. ಹಣ ಮಾಡೋದು ಒಂದು ಕೌಶಲ್ಯ, ಹೌದು. ಆದ್ರೆ ಮಾಡಿದ್ದನ್ನ ಸಂಪೂರ್ಣವಾಗಿ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತೀರಾ ವಿಭಿನ್ನವಾದ ಇನ್ನೊಂದು ಕೌಶಲ್ಯ. ಜೆಸ್ಸಿ ಲಿವರ್ಮೋರ್ ಅನ್ನೋ ಪ್ರಸಿದ್ಧ ಶೇರ್ಪೇಟೆ ವ್ಯಾಪಾರಿಯ ಕಥೆ ನಿಜಕ್ಕೂ ಬೆಚ್ಚಿ ಬೀಳುವಂಥದೆ. 1929ರ ಅಮೆರಿಕದ ಶೇರ್ಪೇಟೆ ಕುಸಿತದಲ್ಲಿ ಜನರೆಲ್ಲ ತಮ್ಮದೆಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬರ್ತಿದ್ರೆ, ಈತ ಮಾತ್ರ ಮಾರುಕಟ್ಟೆ ಕುಸಿಯುತ್ತೆ ಅಂತ ಬೆಟ್ ಕಟ್ಟಿ ಒಂದೇ ದಿನದಲ್ಲಿ ಬರೋಬ್ಬರಿ $3 ಬಿಲಿಯನ್ ಬೃಹತ್ ಸಂಪತ್ತನ್ನ ಗಳಿಸಿದ. ರಾತ್ರೋರಾತ್ರಿ ಜಗತ್ತಿನ ಅತಿ ಶ್ರೀಮಂತರಲ್ಲಿ ಒಬ್ಬನಾದ. ತನಗೆ ಸೋಲೇ ಇಲ್ಲ ಅಂತ ಬೀಗಿದ. ಆದ್ರೆ ಕೇವಲ 4 ವರ್ಷಗಳ ನಂತರ 1933ರಲ್ಲಿ ಅದೇ ಓವರ್ ಕಾನ್ಫಿಡೆನ್ಸ್ನಿಂದ ವಿಪರೀತ ರಿಸ್ಕ್ ತೆಗೆದುಕೊಂಡು ತನ್ನೆಲ್ಲಾ ಹಣವನ್ನ ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕಿದ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖವಾದ ವಿಷಯ ಏನಂದ್ರೆ, ಹಣ ಮಾಡೋಕ್ ಬೇಕಾದ ಗುಣಗಳೇ ಬೇರೆ, ಅದನ್ನ ಉಳಿಸ್ಕೊಳ್ಳೋಕ್ ಬೇಕಾದ ಗುಣಗಳೇ ಬೇರೆ. ಶ್ರೀಮಂತರಾಗಲು ಆಶಾವಾದ ಬೇಕು, ರಿಸ್ಕ್ ತಗೊಳ್ಳೋ ಧೈರ್ಯ ಬೇಕು, ಕ್ರಿಯಾಶೀಲತೆ ಬೇಕು. ಆದ್ರೆ ಒಮ್ಮೆ ಶ್ರೀಮಂತರಾದ ಮೇಲೆ ಹಾಗೆ ಉಳಿಯಲು ನಮ್ರತೆ ಬೇಕು, ಸ್ವಲ್ಪ ಮಟ್ಟಿನ ಭಯ ಇರಬೇಕು, ಜೊತೆಗೆ ಮಿತವ್ಯಯವೂ ಬೇಕು. ಕೇವಲ ಹಿಂದಿನ ಯಶಸ್ಸಿನೇ ನಂಬಿಕೊಂಡು ಕುಳಿತ್ರೆ ಖಂಡಿತ ಸಾಲ್ದು. ಸ್ವಲ್ಪ ಎಚ್ಚರಿಕೆ ಹಾಗೂ ಅತಿಯಾದ ರಕ್ಷಣಾ ಮನೋಭಾವ ನಮ್ಮಲ್ಲಿ ಇರಲೇಬೇಕು.
ಅಸಲಿಗೆ ಸಂಪತ್ತಿಗೆ ಅತಿ ದೊಡ್ಡ ಶತ್ರು ಅಂದ್ರೆ ನಮ್ಮ ಅಹಂಕಾರ ಮತ್ತು ಸಾಕು ಅನ್ನೋ ತೃಪ್ತಿ ಇಲ್ಲದೇ ಇರೋದು. ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅನ್ನೋ ದುರಾಸೆ ನಮ್ಮ ಗುರಿಯನ್ನ ಸದಾ ಮುಂದಕ್ಕೆ ತಳ್ಳುತ್ತಲೇ ಇರುತ್ತೆ. ಹೌದು, ಇಷ್ಟು ನನಗೆ ಸಾಕು ಅಂತ ಅರಿತುಕೊಳ್ಳೋದು ಆರ್ಥಿಕ ಜಗತ್ತಿನ ಅತ್ಯಂತ ಕಷ್ಟಕರವಾದ ಕೌಶಲ್ಯ. ಈ ಒಂದು ಸತ್ಯ ಗೊತ್ತಿಲ್ಲ ಅಂದ್ರೆ ಮನುಷ್ಯ ಅನಗತ್ಯವಾಗಿ ಅತಿ ದೊಡ್ಡ ಅಪಾಯಗಳಿಗೆ ಸಿಲುಕಿ ಕೊನೆಗೆ ತನ್ನ ಸರ್ವಸ್ವವನ್ನು ಕಳ್ಕೊಳ್ಬೇಕಾಗತ್ತೆ. ಮುಂದಿನದು, ಮೂರನೇ ಪ್ರಮುಖ ಅಂಶ, ಶ್ರೀಮಂತರಾಗಿ ಕಾಣುವುದು ವರ್ಸಸ್ ನಿಜವಾದ ಶ್ರೀಮಂತರಾಗಿರುವುದು. ಇವತ್ತಿನ ಈ ಶೋ ಆಫ್ ಜಗತ್ತಿನಲ್ಲಿ ಕೇವಲ ರಿಚ್ ಆಗಿರೋದಕ್ಕೂ ಅಂದ್ರೆ ದುಡ್ಡಿರೋ ಹಾಗೆ ಕಾಣೋದಕ್ಕೂ ಮತ್ತು ವೆಲ್ತಿ ಆಗಿರೋದಕ್ಕೂ ಅಂದ್ರೆ ನಿಜವಾದ ಸಂಪತ್ತು ಹೊಂದಿರೋದಕ್ಕೂ ಆಕಾಶಕ್ಕೂ ಭೂಮಿಗೂ ಇರುವಷ್ಟು ವ್ಯತ್ಯಾಸವಿದೆ. ದುಬಾರಿ ವಸ್ತುಗಳನ್ನ ಖರೀದಿಸಿ ಶ್ರೀಮಂತರ ಹಾಗೆ ಕಾಣೋಕೆ ಅಂತಾನೆ ಹಣ ಖರ್ಚು ಮಾಡಿದ್ರೆ ಕೊನೆಗೆ ನಮ್ಮ ಕೈಯಲ್ಲಿ ಉಳಿಯೋದು ಬರೀ ವಸ್ತುಗಳು ಮಾತ್ರ, ಹಣ ಖಂಡಿತ ಅಲ್ಲ. ಪ್ರಸಿದ್ಧ ಗಾಯಕಿ ರಿಹಾನಾ ಒಮ್ಮೆ ಹೀಗೆಯೇ ತಮ್ಮೆಲ್ಲ ಹಣವನ್ನ ಬೇಕಾಬಿಟ್ಟಿ ಖರ್ಚು ಮಾಡಿ ದಿವಾಳಿಯಾಗೋ ಹಂತಕ್ಕೆ ತಲುಪಿದ್ರು. ಕೇವಲ ಹಣವನ್ನ ಖರ್ಚು ಮಾಡೋದು ಸಂಪತ್ತಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ರಿಚ್ ಅನ್ನೋದು ನಮ್ಮ ಕೈಯಲ್ಲಿರೋ ಇವತ್ತಿನ ಆದಾಯ, ಆದ್ರೆ ವೆಲ್ತಿ ಅನ್ನೋದು ನಾವು ಭವಿಷ್ಯದ ಆಯ್ಕೆಗಳಿಗಾಗಿ ಖರ್ಚು ಮಾಡದೆ ಹಾಗೆ ಉಳಿಸಿದ ಹಣ. ಇದನ್ನೇ ಕಾರಿನಲ್ಲಿರುವ ವ್ಯಕ್ತಿಯ ವಿಪರ್ಯಾಸ ಅಥವಾ ಮ್ಯಾನ್ ಇನ್ ದ ಕಾರ್ ಪ್ಯಾರಡಾಕ್ಸ್ ಅಂತ ಕರೆಯೋದು. ರಸ್ತೆಯಲ್ಲಿ ಯಾರಾದ್ರೂ ಕೋಟ್ಯಾಂತರ ರೂಪಾಯಿ ಬೆಲೆಯ ಐಷಾರಾಮಿ ಕಾರನ್ನ ಓಡಿಸ್ಕೊಂಡು ಹೋಗ್ತಿದ್ರೆ ಕಾರಿನಲ್ಲಿರೋ ವ್ಯಕ್ತಿ ಅನ್ಕೊಳ್ತಾನೆ, ಆಹಾ, ಜನರೆಲ್ಲ ನನ್ನನ್ನೇ ಎಷ್ಟು ಮೆಚ್ಚುಗೆಯಿಂದ ನೋಡ್ತಿದ್ದಾರೆ ಅಂತ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ? ರಸ್ತೆ ಬದಿಯಲ್ಲಿ ನಿಂತಿರೋ ಜನ ಆ ಕಾರಿನ ಮಾಲೀಕನನ್ನ ನೋಡೋದೇ ಇಲ್ಲ. ಬದಲಿಗೆ ಆ ಡ್ರೈವಿಂಗ್ ಸೀಟ್ನಲ್ಲಿ ನಾನೇ ಕುಳಿತಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತಲ್ಲ ಅಂತ ಮಾತ್ರ ಇಮ್ಯಾಜಿನ್ ಮಾಡ್ಕೊಳ್ತಿರ್ತಾರೆ. ಹಣವನ್ನ ಚೆಲ್ಲಿ ಗೌರವ ಸಂಪಾದಿಸ್ಬೇಕು ಅನ್ನೋ ಈ ಹುಚ್ಚು ಪ್ರಯತ್ನ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡ ವಿಪರ್ಯಾಸ. ಕಟುವಾದ ಸತ್ಯ ಏನಂದ್ರೆ ನಿಜವಾದ ಸಂಪತ್ತು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಹೌದು, ನಾವೆಲ್ಲರೂ ನೋಡೋದು ಕೇವಲ ಖರ್ಚು ಮಾಡಿರೋದನ್ನ ಮಾತ್ರ. ಆದ್ರೆ ನಿಜವಾದ ಸಂಪತ್ತು ಅಂದ್ರೆ ಶೋ ಆಫ್ಗಾಗಿ ಖರೀದಿಸದ ದುಬಾರಿ ಕಾರುಗಳು, ಕೊಳ್ಳದ ವಜ್ರದ ಒಡವೆಗಳು ಮತ್ತು ಬ್ಯಾಂಕ್ನಲ್ಲಿ ಭಗವಾಗಿರುವ ಯಾರೂ ಸ್ಪರ್ಶಿಸದ ಹೂಡಿಕೆಗಳು. ಜಗತ್ತಿಗೆ ಕಾಣೋದು ಕೇವಲ ಖರ್ಚುಗಳು ಮಾತ್ರ. ಫಿಲ್ಟರ್ ಹಾಕಿ ಪೋಸ್ಟ್ ಮಾಡಿರೋ ಫೋಟೋಗಳ ಹಿಂದೆ ದೊಡ್ಡ ಸಾಲದ ಆತಂಕ ಇರಬಹುದು. ನಿಜವಾದ ಸಂಪತ್ತು ಸದಾ ಸದ್ದಿಲ್ಲದೆ ಯಾರಿಗೂ ಕಾಣದಂತೆ ಬೆಳೆಯುತ್ತಿರುತ್ತೆ. ಕೊನೆಯದಾಗಿ ನಾಲ್ಕನೇ ಪ್ರಮುಖ ಅಂಶ, ಸಂಪತ್ತಿನ ಅತ್ಯುನ್ನತ ರೂಪ. ಅಷ್ಟಕ್ಕೂ ಇಷ್ಟೆಲ್ಲ ಕಷ್ಟಪಟ್ಟು ನಿದ್ದೆಗೆಟ್ಟು ಹಣ ಮಾಡೋದರ ಹಿಂದಿನ ನಿಜವಾದ ಉದ್ದೇಶವಾದ್ರೂ ಏನೋ? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಹಣದ ಅಂತಿಮ ವ್ಯಾಖ್ಯಾನ ಹೊಂದಿದೆ. ಸಂಪತ್ತಿನ ಅತ್ಯುನ್ನತ ರೂಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನನಗೆ ಇಷ್ಟವಾದದ್ದನ್ನ ನಾನು ಮಾಡಬಲ್ಲೆ ಅಂತ ಎದೆಯುಬ್ಬಿಸಿ ಹೇಳಿಕೊಳ್ಳುವ ಸ್ವಾತಂತ್ರ್ಯ. ಪ್ರೈವೇಟ್ ಜೆಟ್ಗಳಾಗಲಿ ಲಕ್ಷಾಂತರ ರೂಪಾಯಿಯ ವಾಚ್ಗಳಾಗ್ಲಿ ನಿಜವಾದ ಐಷಾರಾಮಿ ಜೀವನ ಅಲ್ಲವೇ ಅಲ್ಲ. ನಮ್ಮ ಸಮಯದ ಮೇಲೆ ನಮ್ಮದೇ ಆದ ಸಂಪೂರ್ಣ ಕಂಟ್ರೋಲ್ ಹೊಂದಿರೋದಿದೆಯಲ್ಲ, ಅದೇ ಪ್ರಪಂಚದ ಅತಿದೊಡ್ಡ ಐಷಾರಾಮ್. ಅದೇ ನಮಗೆ ಬೇಕಾದ ಆಯ್ಕೆಗಳನ್ನ ಮತ್ತು ಫ್ರೀಡಮ್ ಅನ್ನ ಕೊಡುತ್ತೆ. ಈ ಅದ್ಭುತವಾದ ಸ್ವಾತಂತ್ರ್ಯ ನಮ್ಗೆ ಸುಮ್ಮನೆ ಸಿಗೋದಿಲ್ಲ. ಆರ್ಥಿಕ ಜಗತ್ತಿನಲ್ಲಿ ಇದಕ್ಕಾಗಿ ನಾವು ಕೆಲವು ಕಣ್ಣಿಗೆ ಕಾಣದ ಶುಲ್ಕಗಳನ್ನ ಅಥವಾ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆ, ನಾವು ತೆಗೆದುಕೊಂಡ ನಿರ್ಧಾರಗಳ ಮೇಲಿನ ಅನುಮಾನ ಮತ್ತು ಕೆಲವೊಮ್ಮೆ ಕಾಡುವ ಪಶ್ಚಾತ್ತಾಪ, ಇವೆಲ್ಲವನ್ನೂ ಫೈನ್ ಅಥವಾ ದಂಡ ಅಂತ ಅನ್ಕೊಳ್ಬಾರ್ದು. ಬದಲಿಗೆ ಭವಿಷ್ಯದ ಸ್ವಾತಂತ್ರ್ಯಕ್ಕಾಗಿ ನಾವು ಕಟ್ಟುತ್ತಿರುವ ಶುಲ್ಕ ಅಂತ ಒಪ್ಕೊಳ್ಬೇಕು. ಇದರ ಜೊತೆಗೆ ತಪ್ಪುಗಳಿಗೆ ಅವಕಾಶ ನೀಡುವುದು ಅಂದ್ರೆ ಒಂದು ಸೇಫ್ಟಿ ಮಾರ್ಜಿನ್ ಅನ್ನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಇದು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಾದ್ರೂ ನಾವು ಆರ್ಥಿಕವಾಗಿ ಭದ್ರವಾಗಿ ನಿಲ್ಲಲು ಸಹಾಯ ಮಾಡುತ್ತೆ. ಕೊನೆಯದಾಗಿ ನಾವೆಲ್ಲರೂ ಒಂದು ಪ್ರಮುಖವಾದ ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕು. ನಾವೆಲ್ಲರೂ ಈ ಆರ್ಥಿಕ ಜಗತ್ತು ಅನ್ನೋ ಕಣ್ಣಿಗೆ ಕಾಣದ ಆಟದಲ್ಲಿ ಭಾಗಿಯಾಗಿದ್ದೀವಿ. ಆದ್ರೆ ನಾವು ಈ ಸಮಾಜದ ಮುಂದೆ ಕೇವಲ ಶ್ರೀಮಂತರಾಗಿ ಕಾಣಬೇಕು ಅಂತ ಈ ಆಟ ಆಡ್ತಿದೀವಾ, ಅಥವಾ ನಿಜವಾದ ಸ್ವಾತಂತ್ರ್ಯ ಮತ್ತು ನೆಮ್ಮದಿಯನ್ನ ಪಡೆಯಬೇಕು ಅಂತ ಆಡ್ತಿದೀವಾ? ನಮ್ಮೆಲ್ಲ ಹಣಕಾಸಿನ ನಡವಳಿಕೆಯ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದನ್ನ ಇದು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ ಅಲ್ವಾ? ನಮ್ಮ ಅಂತಿಮ ಗುರಿ ಕೇವಲ ವಸ್ತುಗಳನ್ನ ಸಂಗ್ರಹಿಸೋದಾಗಿರಬಾರ್ದು, ಬದಲಿಗೆ ನಮ್ಮ ಸಮಯದ ಮೇಲಿನ ಸ್ವಾತಂತ್ರ್ಯವನ್ನ ಗಳಿಸೋದಾಗಿರ್ಬೇಕು. ಈ ಒಂದು ವಿಶ್ಲೇಷಣೆ ಖಂಡಿತವಾಗಿಯೂ ಎಲ್ಲರಿಗೂ ಹೊಸ ದೃಷ್ಟಿಕೋನವನ್ನ ನೀಡಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಮತ್ತೆ ಸಿಗೋಣ.